ಹಾಯ್, ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಎಲ್ಲ ರಾಜ್ಯ ಪರೀಕ್ಷೆ ಬರೆದಿದ್ದೀರಾ, ಅವರಿಗೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ನಾವು ಅಫಿಷಿಯಲ್ ಕೀ ಆನ್ಸರ್ ಡೌನ್ಲೋಡ್ ಮಾಡೋದು ಹೇಗೆ, ಅಫಿಷಿಯಲ್ ಕೀ ಆನ್ಸರ್ ನೋಡೋದು ಹೇಗೆ, ನಿಮ್ಮ ಒರಿಜಿನಲ್ OM ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ KEA ಅಂತ ಟೈಪ್ ಮಾಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅದರಲ್ಲಿ ಫಸ್ಟ್ ಗೆ ಪ್ರವೇಶ ಅಂತ ಇದೆ, ಪ್ರವೇಶಕ್ಕೆ ಹೋಗಿ ಅದರಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದೆ, ಅಲ್ಲಿಗೆ ಹೋಗ್ಬೇಕು. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ ಪ್ರಕಟಣೆ ಇಲ್ಲಿ ಕ್ರೈಸ್ ಅಥವಾ EMRS 2020 ತಾತ್ಕಾಲಿಕ ಕೀ ಉತ್ತರಗಳು ಅಂತ ಇದೆಯಲ್ಲ, ಇದು ನಿಮ್ಮ ಅಫಿಷಿಯಲ್ ಕೀ ಆನ್ಸರ್ಸ್. ನಿಮ್ಮ ವರ್ಜನ್ ಇದೆ ಇಲ್ಲಿ A1 ನಲ್ಲಿ ಒಂದನೇ ಪ್ರಶ್ನೆಗೆ ಎರಡನೇ ಉತ್ತರ ಸರಿ, ಎರಡನೇ ಪ್ರಶ್ನೆಗೆ ಒಂದನೇ ಉತ್ತರ ಸರಿ. ಅದೇ ರೀತಿ B1 C1 D1 A2 B2 C2 D2 ಎಲ್ಲ ವರ್ಜನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 100 ಕ್ವಶನ್ಸ್ ಕೂಡ ಇದೆ, ಇದು ನೀವು ನೋಡ್ಕೋಬಹುದು. ಓಕೆ, ಇದು ನಿಮ್ಮ ಅಫಿಷಿಯಲ್ ಕೀ ಆನ್ಸರ್ ನೋಡೋದು ಹೇಗೆ ಅಂತ ನೋಡಿದ್ವಿ. ಅದೇ ರೀತಿ ಸರ್ ಇಲ್ಲಿ 54ನೇ ಪ್ರಶ್ನೆ ನಮ್ಮ ಮಗು ಹಾಕಿದ್ ಸರಿ ಇದೆ, ಆದ್ರೆ ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ತಪ್ಪು ಕೊಟ್ಟಿದ್ದಾರೆ. ಈ ತರ ಏನಾದ್ರು ಮಾಹಿತಿ ಇದ್ರೆ ನೀವು ಇಲ್ಲಿ ತಾತ್ಕಾಲಿಕ ಕೀ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆ, ಇಲ್ಲಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಮಗು ಹೆಸರು, ಡೇಟ್ ಆಫ್ ಬರ್ತ್, ಎಕ್ಸಾಮಿನೇಷನ್ ಮುರಾರ್ಜಿ ದೇಸಾಯಿ, ಕ್ರೈಸ್ EMRS 2026, ಆಮೇಲೆ ಕ್ಯಾಪ್ಚರ್ ಏನಿದೆ ಹೊಡೆದು ನಿಮ್ಮ ಯಾವ ಪ್ರಶ್ನೆಗೆ ಆಕ್ಷೇಪಣೆ ಇದೆ, ಇದು ನಾವು ಸರಿ ಬರ್ದಿದ್ದೀವಿ, ಅಫಿಷಿಯಲ್ ಕೀ ಆನ್ಸರ್ ತಪ್ಪು ಕೊಟ್ಟಿದ್ದಾರೆ ಅಂತ ಇದ್ರೆ ಇದು ನೀವು ಸಲ್ಲಿಸಬಹುದು. ಇದಕ್ಕೆ ರೆಫರೆನ್ಸ್ ಬೇಕು, ರೆಫರೆನ್ಸ್ ನಮ್ಮ DSCRT ಟೆಕ್ಸ್ಟ್ ಬುಕ್ ಆಗಿರಬೇಕು. ನೀವು ChatGPT ಆಗಿರಬಹುದು, ಅದು ಗೂಗಲ್ ಆಗಿರಬಹುದು, ಅದು ನೀವು ರೆಫರೆನ್ಸ್ ಹಾಕಿದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಮ್ಮ ಒರಿಜಿನಲ್ OMR ಶೀಟ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಇತ್ತು, ಇದ್ರಲ್ಲೇ ಇದೆ ನೋಡಿ. ಕೆಳಗಡೆ ಬಂದ್ರೆ ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕ್ರೈಸ್ ಏಕಲವ್ಯ ಮಾದರಿ ವಸತಿ ಶಾಲೆ EMRS ಕೇಂದ್ರವಾರು OMR ಶೀಟ್ ಲಿಂಕ್ ವೀಕ್ಷಿಸಿ ಅಂತ ಇದೆ, ಇಲ್ಲಿಗೆ ಬರಬೇಕು. ಎಕ್ಸಾಮಿನೇಷನ್ ಇಲ್ಲಿ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ, ಡಿಸ್ಟಿಕ್ ಬರಬೇಕು. ನಿಮ್ಮ ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. ನೀವು ನಿಮ್ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ನಾವು ಶಿವಮೊಗ್ಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಇದರಲ್ಲಿ ಇಲ್ಲಿ ಕ್ರೈಸ್ ಎಕ್ಸಾಮಿನೇಷನ್ 2020 ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ನೋಡಿ, ಸಾಗರ ಇದೆ, ಶಿವಮೊಗ್ಗ ಇದೆ, ಗೌರ್ಮೆಂಟ್ ಕಾಲೇಜ್ ಹಳೆ ಸೊರಬ. ನೀವು ಯಾವ ಕಾಲೇಜಲ್ಲಿ ಅಥವಾ ಯಾವ ಎಕ್ಸಾಮ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರ್ದಿದ್ರಿ, ಇಲ್ಲಿ ಲಾಸ್ಟ್ ಗೆ ವ್ಯೂ ಅಂತ ಇದೆ, ವ್ಯೂಗೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ OMR ಶೀಟ್ಗಳು ಓಪನ್ ಆಗುತ್ತೆ. ಈ OMR ಶೀಟ್ ಅಲ್ಲಿ ನಿಮ್ಮ ಮಗು OMR ಶೀಟ್ ಅಲ್ಲಿ ಇದೆ ಅಂತೇಳಿ ಹುಡ್ಕೋಬಹುದು. OMR ಶೀಟ್ ಓಪನ್ ಆಯ್ತು. ಇದರಲ್ಲಿ ನೋಡಿ, ಇಲ್ಲಿ ಹೆಸರಿದೆ, ಇಲ್ಲಿ ರಿಜಿಸ್ಟರ್ ನಂಬರ್ ಇದೆ. ನೀವೇನ್ ಮಾಡ್ಬೇಕು, ಇಲ್ಲೆಲ್ಲವೂ ಇದೆ, ಹಿಂಗೆ ಮೇಲ್ ಹೋಗ್ತಾ ಹೋಗ್ಬೇಕು. ಸಮರ್ಥ್ ಸೂರ್ಯ ಎಸ್ ಅಂತ ಇದೆ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಹೋದೆ, ಅದೇಶ್ M ಅಂತ ಇದೆ. ಇದರಲ್ಲಿ ನಿಮ್ಮ OMR ಶೀಟ್ ಎಲ್ಲಿದೆ ಅಂತ ಹೇಳಿ ಹುಡುಕೊಳ್ಳಿ. ಇಲ್ಲಿ ರೋಲ್ ನಂಬರ್ ಪ್ರಕಾರ ಇದೆಯಲ್ಲ, ನಿಮಗೆ ಈಸಿಯಾಗಿ ಸಿಗುತ್ತೆ. ಇದನ್ನ ಹುಡ್ಕೊಂಡ್ಮೇಲೆ ನೀವು ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ಫಸ್ಟ್ ನೇದು A ಕೊಟ್ಟಿದ್ದಾರೆ, ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸರಿ ಇದ್ರೆ ಸರಿ ಅಂತ ಬರ್ಕೊಳ್ಳಿ. ಹಂಗೆ ನೀವು ಕಂಪ್ಲೀಟ್ ಆಗಿ 100ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಹೇಳಿ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಅಫಿಷಿಯಲ್ ಕೀ ಆನ್ಸರ್ ಆಗಿದೆ, ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಸಲ್ಲಿಸಬಹುದು. ಇದಾದ್ಮೇಲೆ ನಮ್ಮ ಜಿಲ್ಲೆ ಕಟ್ ಆಫ್ ಎಷ್ಟು ಅಂತ ಹೇಳಿ ನಿಮಗೆ ತುಂಬಾ ಆದ್ರಿಂದ ಕಾಯ್ತಾ ಇದ್ದೀರಾ. ಹಾಗಾದ್ರೆ ಪ್ರತಿ ಜಿಲ್ಲೆ ಕಟ್ ಆಫ್ ಎಷ್ಟು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇದುವರೆಗೂ ಜ್ಞಾನ ನವೋದಯ ಅಕಾಡೆಮಿ ಇರೋದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ನೋಟ್ ಮಾಡ್ಕೊಳ್ಳಿ, 9611050826 ಅಥವಾ 6363488403 ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಏನ್ ಮಾಹಿತಿ ಬೇಕು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬೈ ಬಾಯ್.